ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ತಾಯಿ ಸ್ವರ್ಗಕ್ಕಿಂತ ಮಿಗಿಲು ಅನ್ನುವಂತಹ ಮಾತಿದೆ. ಆದರೆ ಮಾತೃಶಾಪ ಅಂತ ಅಂದರೆ ಏನು, ಇದು ಹೇಗೆ ಬರುತ್ತೆ, ಯಾರ ಜಾತಕದಲ್ಲಿ ಮಾತೃಶಾಪ ಇರುತ್ತೆ, ಜೊತೆಗೆ ಇದಕ್ಕೆ ಇರುವಂಥ ಪರಿಹಾರಗಳೇನು, ಹಾಗೆ ಇವತ್ತಿನ ದಿನದ ವಿಶೇಷತೆಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ. ಖಂಡಿತ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತ್. ಓಂ ಸೂರ್ಯನಾರಾಯಣಾಯ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೆ ನಮಗೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಆಯುಷ್ಯನ್ನು ಮತ್ತು ನಿಮ್ಮೆಲ್ಲ ಬದುಕಿನ ಸಮೃದ್ಧತೆಯನ್ನು ಅನುಗ್ರಹಿಸಲಿ ಅಂತೇಳಿ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಭಾನುವಾರ ಇರತಕ್ಕಂಥದ್ದು ಏನಪ್ಪ ಅಂದರೆ, ಈ ಭಾನುವಾರ ವೈಶಾಖ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಭಾನುವಾರ, ವಿಶಾಖ ಉಪರಿ ಅನುರಾಧ ನಕ್ಷತ್ರ ಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತಿನ ಈ ಒಂದು ವಿಶೇಷತೆಯನ್ನು ನೋಡಿದಾಗ ಏನಪ್ಪ ಅಂದರೆ, ನಮಗೆ ಮಿತ್ರರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸುಗಳಿರುತ್ತೆ. ತುಂಬ ದಿನಗಳಿಂದ ನಮಗೆ ಮಿತ್ರರಾಗಿರ್ತಾರೆ. ಸಾಕಷ್ಟು ಅವರೊಟ್ಟಿಗೆ ನಮ್ಮ, ಯಾಕೆಂದರೆ ನಮ್ಮ ಬದುಕಿನ ಪಯಣದಲ್ಲಿ ಒಂದು ಸಂಗಾತಿಗೆ, ಎರಡು ಮಿತ್ರರಿಗೆ, ಇವರಿಬ್ಬರು ಮಾತ್ರ ನಮ್ಮೊಟ್ಟಿಗೆ ಸುದೀರ್ಘವಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಹಾಗಾಗಿ ಈ ಮಿತ್ರರ ಮಧ್ಯದಲ್ಲಿ ಏನಾದರೂ ಒಡನಾಟದಲ್ಲಿದ್ದಂಥವ್ರಿಗೆ ವೈಮನಸ್ಸುಗಳು ಬಂದಿದೆ, ತುಂಬ ಹಚ್ಕೊಂಡು ಬಿಟ್ಟಿದ್ದೀರಾ, ತುಂಬ ಕಷ್ಟಪಡ್ತಿದ್ದೀರಾ, ಅವ್ರನ್ನ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ, ಏನೋ ಸಣ್ಣ ಪುಟ್ಟದಾದ ಮನಸ್ತಾಪಗಳಿಂದ ದೂರ ಆಗಿಬಿಟ್ಟಿದ್ದೀರಾ ಅಂತಕ್ಕಂಥವ್ರು ಇವತ್ತಿನ ದಿವಸ, ಯಾಕೆಂದರೆ ಅನುರಾಧ ನಕ್ಷತ್ರ ವಿಶಾಖ ಉಪರಿ ಅನುರಾಧ ನಕ್ಷತ್ರ ಬಂದಿರತಕ್ಕಂಥದ್ದು. ಭಾನುವಾರ ಅನುರಾಧ ನಕ್ಷತ್ರ ಬಂದರೆ ಭಾಳ ವಿಶೇಷ ಮಿತ್ರತ್ವದಲ್ಲಿ ಒಂದು ಸಮೃದ್ಧತೆ ಕಾಣ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ, ವಿವಾಹಕ್ಕೆ ಮಾತುಕತೆ ಆಗ್ತಾಯಿದೆ, ನಿಂತೋಗ್ತದೆ, ವಿವಾಹಕ್ಕೆ ಹೋಗ್ತಾ ಇದ್ದೀವಿ, ಮಾತುಕತೆ ಆಗ್ತದೆ, ನಿಂತೋಗ್ತಾ ಇದೆ. ಹೀಗೆ ಸಮಸ್ಯೆ ಸಾಕಷ್ಟು ಮಂದಿಗಳಲ್ಲಿ ಕಾಣ್ತಾ ಇರತಕ್ಕಂಥದ್ದಾಗಿರುತ್ತೆ. ಈ ಎರಡು ಸಮಸ್ಯೆಗಳನ್ನು ಒತ್ತು ಇವತ್ತಿನ ಪರಿಹಾರ ಏನಪ್ಪ ಅಂದರೆ, ಒಂದು ಮಿತ್ರರಿಗೆ ಅನುಕೂಲವಾಗುವ ಹಾಗೆ, ಎರಡನೇದಾಗಿ ಮಾತುಕತೆ ನಿಂತೋಗ್ತಾ ಇದೆ, ಎಲ್ಲೋ ಹುಡುಗಿನ ಮಾತನಾಡಕ್ಕೆ ಹೋಗ್ತಾರೆ, ನಿಂತೋಗ್ತದೆ, ಅರ್ಧಕ್ಕೆ ಹೋಗ್ತಿದ್ದಾರೆ, ನಿಂತೋಗ್ತದೆ. ಅಂಥವರು ಇವತ್ತಿನ ದಿವಸ ಎರಡು ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅತ್ಯಂತ ಅದ್ಭುತವಾದ ಫಲಿತಾಂಶ ಕೊಡ್ತಕ್ಕಂಥದ್ದಾಗಿರುತ್ತೆ. ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಅಕ್ಕಿ ಮತ್ತು ಬೆಲ್ಲ, ತೊಗರಿಬೇಳೆಯನ್ನು ನಿಮ್ಮ ತೂಕಕ್ಕೆ ಸಮಾನವಾಗಿ, ಈಗ 50 kg ಇದ್ದರೆ 50 ಗ್ರಾಮು, 70 kg ಇದ್ದರೆ 70 ಗ್ರಾಮು, ಈ ಮೂರು ವಸ್ತುಗಳನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ, ಯಾರಿಗೆ ಮದುವೆಯಲ್ಲಿ ಸಂಬಂಧಿತವಾಗಿ ಮಾತುಕತೆ ನಿಂತೋಗ್ತಾ ಇದೆ ಇವರು ವಿಶೇಷವಾಗಿ ಅರಳಿ ಮರದ ಕೆಳಗಡೆ ಇಟ್ಟು 21 ಪ್ರದಕ್ಷಿಣೆ ಮಾಡಿ, ಈ ಮದುವೆ ವಿಳಂಬಿತ ಸಮಸ್ಯೆಗಳು ತೊಂದರೆಯಿಂದ ನಿವೃತ್ತಿ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾತುಕತೆಯಲ್ಲಿ ನಿಂತೋಗ್ತಾ ಇರ್ತಕ್ಕಂಥವ್ರಿಗೆ. ಇನ್ನು ಎರಡನೇ, ಮಿತ್ರರಲ್ಲಿ ಏನು ಸಾಮರಸ್ಯದ ಕೊರತೆ ಆಗ್ತಾ ಇದೆ ಅಂತಕ್ಕಂಥವ್ರು ಏನು ಮಾಡಬೇಕಪ್ಪ ಅಂದರೆ, ಒಂದು ಬಿಳಿ ಪೇಪರನ್ನು ತಗೊಂಡು 21 ಸಲ ಓಂ ಮಿತ್ರಾಯ ನಮಃ, ಕೇವಲ ಸೂರ್ಯನಾರಾಯಣನಿಗೆ ನಾವು ದ್ವಾದಶಾಕ್ಷರಗಳಲ್ಲಿ, ದ್ವಾದಶ ಮಂತ್ರಗಳಲ್ಲಿ ಓಂ ಮಿತ್ರಾಯ ನಮಃ ಅಂತೇಳಿ ಪ್ರಾರಂಭ ಆಗುತ್ತೆ, ಮಿತ್ರನಿಂದನೇ ಪ್ರಾರಂಭ ಆಗುತ್ತೆ ಸೂರ್ಯ ನಮಸ್ಕಾರದಲ್ಲಿ. 21 ಬಾರಿ ಬಿಳಿ ಹಾಳೆಯಲ್ಲಿ ಬರೆದಿಟ್ಟು ಕೊನೆಯಲ್ಲಿ ಅವ್ರ ಹೆಸರನ್ನು ಬರೀರಿ. ಎಷ್ಟು ಜನ ಇದ್ರೂ ಆಗುತ್ತೆ. ನೀವು 20 ಜನ ಫ್ರೆಂಡ್ ಸರ್ಕಲಲ್ಲಿ ಸಮಸ್ಯೆಗಳು ಬಂದು ನೀವು ಅದರಿಂದ ಹೊರಗೆ ಬಂದಿದ್ರು ಮತ್ತೆ ಟೀಮ್ ಜಾಯ್ನ್ ಆಗ್ತಕ್ಕಂಥದ್ದಾಗುತ್ತೆ. ಇದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ, 800 ಗ್ರಾಮ್ 800 ಗ್ರಾಮ್ಸು ಗೋಧಿ ಮತ್ತು 800 ಗ್ರಾಮ್ಸು ಬೆಲ್ಲವನ್ನು, 800 ಗ್ರಾಮ್ ಬೆಲ್ಲ 800 ಗ್ರಾಮ್ ಗೋಧಿಯನ್ನು ನೆನೆಸಿ ಗೋಮಾತೆಗೆ ತಿನ್ನಿಸಿ. ಈ ಎರಡು ಕೆಲಸ ಮಾಡಿ ಓಂ ಮಿತ್ರಾಯ ನಮಃ ಅಂತೇಳಿ 21 ಸಲ ಬರೆದು ಪೇಪರಲ್ಲಿ ಇಟ್ಕೊಂಡು 21 ಸಲ ಮನಸ್ಸಿನಲ್ಲಿ ಅಂದ್ಕೊಳ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಒಂದು 6 ದಿನಗಳ ಕಾಲ ನಿಮ್ಮ ಕಿಜೋರಿಯಲ್ಲಿ, ನಿಮ್ಮ ಪಾಕೆಟಲ್ಲಿ ಆ ಒಂದು ಬರೆದಿಟ್ಕೊಂಡಿರೋದು ಇಟ್ಕೊಳ್ಳೋದು. ಪ್ರತಿನಿತ್ಯ 21 ಬಾರಿ ಅವರೆಲ್ಲರನ್ನು ಕೂಡ ಯಾರಿಂದ ದೂರ ಆಗಿದ್ರೆ ಅವನ್ನೆಲ್ಲ ಮನಸ್ಸಿನಲ್ಲಿ ನೆನೆಸ್ಕೊಂಡು 21 ಬಾರಿ ಓಂ ಮಿತ್ರಾಯ ನಮಃ ಮಿತ್ರಾಯ ನಮಃ ಮಿತ್ರಾಯ ನಮಃ ಮಿತ್ರಾಯ ನಮಃ ಅಂತೇಳಿ ಹೇಳ್ಕೊಳ್ತಕ್ಕಂಥದ್ದು. ಈ ಎರಡು ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದು ನಿಂತು ಹೋದ ಕಾರ್ಯಗಳಲ್ಲಿ ಪುನಃ ಪ್ರಾರಂಭ ಆಗುತ್ತೆ,
ಎರಡನೇದಾಗಿ ಮನಸ್ತಾಪಗಳಿದ್ದಂಥವರು ದೂರ ಆಗುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಸರಿ ಗುರುಜಿ, ಇನ್ನು ಮಾತೃಶಾಪ ಅಂತ ಅಂದರೆ ಸರಳವಾಗಿ ವಿವರಿಸೋದು ಹೇಗೆ, ಹಾಗೆ ಒಂದು ತಾಯಿಯ ಶಾಪ ಅನ್ನೋದು ವ್ಯಕ್ತಿಯ ಮೇಲೆ ಯಾವ ರೀತಿಯಾದಂಥ ತೀವ್ರ ಪರಿಣಾಮವನ್ನು ಬೀರುತ್ತೆ ಗುರುಗಳೇ? ತೈತ್ರಿಯ ಉಪನಿಷತ್ತು ನಮಗೆ ಮುಖ್ಯವಾಗಿ ವೇದ ನಮಗೆ ಅತ್ಯಂತ ಒಂದು ನಮಗೆ ಇರ್ತಕ್ಕಂಥದ್ದು. ವೇದದಲ್ಲಿರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ನಮ್ಮ ಬದುಕಿಗೆ ತನ್ನದೇ ಆದಂಥ ಕೊಡುಗೆ ಇರತಕ್ಕಂಥದ್ದು ವೇದದಲ್ಲಿ. ತೈತ್ರಿಯ ಉಪನಿಷತ್ತಿನಲ್ಲಿ ಮೊದಲನೇದಾಗಿ ಏನು ಹೇಳ್ತವಪ್ಪ ಅಂದರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳುತ್ತೆ. ಅಂದರೆ ಮಾತೃ ಅಂತಕ್ಕಂಥದ್ದು ಸೃಷ್ಟಿಯ ಸ್ಥಿತಿ ಅವಳದು, ಸೃಷ್ಟಿ ಅವಳಿಂದಾನೇ ಪ್ರಾರಂಭ ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಬ್ಬ 10 ಜನ ಗುರುಗಳಿಗೆ ಒಬ್ಬ ಆಚಾರ್ಯ ಸಮನಾದರೆ, 100 ಜನ ಆಚಾರ್ಯಗಳಿಗೆ ಒಬ್ಬ ತಂದೆ ಸಮನಾದರೆ, 1000 ಜನ ತಂದೆಯರಿಗೆ ಒಬ್ಬ ತಾಯಿ ಸಮ ಅಂತೆ. 10 ಜನ ಗುರುಗಳಿಗೆ ಒಬ್ಬ ಆಚಾರ್ಯರು ಸಮ ಆದರೆ, 10 ಜನ ಗುರುಗಳಿಗೆ ಒಬ್ಬ 100 ಜನ ಆಚಾರ್ಯರಿಗೆ ಒಂದು ತಂದೆ ಸಮನಾದರೆ, 1000 ಜನ ತಂದೆಯರಿಗೆ ಒಂದು ತಾಯಿ ಸಮ ಅಂತೆ. ಹಾಗಾಗಿ ಈ ತಾಯಿ ಅಂತಕ್ಕಂಥ ಒಂದು ಪದಕ್ಕೆ ನೆಕ್ಸ್ಟ್ ಆಲ್ಟರ್ನೇಟ್ ಪದ ಇಲ್ಲ. ಅದು ಮಾತೃ ಸ್ವರೂಪ, ಆ ಸ್ವರೂಪಕ್ಕೆ ಮಾತೃ ಅಂತಕ್ಕಂಥದ್ದು ಬಂದಿರೋದು. ಯಾಕಂದರೆ ಅವಳು ಬಹಳ ಮುಖ್ಯವಾಗಿ ನಾವು ಹೆಣ್ಣನ್ನು ಕ್ಷೇತ್ರಾಧಿದೇವತೆ ಅಂತ ಕರಿತೀವಿ. ಕ್ಷೇತ್ರ ಪಾಲಕನ ಬೇರೆ, ಕ್ಷೇತ್ರ ಆದಿದೇವತೆ ಬೇರೆ. ಈ ಜಗತ್ತಿಗೆ ಪರಿಕಲ್ಪನೆಯೂ ಇಲ್ಲದೆ ಇದ್ದಾಗ ಜಗನ್ಮಾತೆ ಬಂದು ಇದೆಲ್ಲವೂ ಕೂಡ ಪರಿಕಲ್ಪನೆ ಯುಕ್ತವಾಗಿ ಕಂಡುಕೊಂಡಂಥದ್ದು, ತಿಳಿಸಿದಂಥದ್ದು, ಇಟ್ಟಂಥದ್ದು, ಸೃಷ್ಟಿಸಿದಂಥದ್ದು ಜಗನ್ಮಾತೆ. ಸರಿ ಗುರುಜಿ, ಮಾತೃಶಾಪದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರೆ ಈ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇದೀಗ ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳೇನು ಅಂತ ಹೇಳಿ ವೀಕ್ಷಕರಿಗಾಗಿ ತಿಳಿಸಿಕೊಡಿ. ವಿಶೇಷವಾಗಿ ಅನುರಾಧ ನಕ್ಷತ್ರದಲ್ಲಿ ಚಂದ್ರನಿರ್ತಕ್ಕಂಥದ್ದು ಏನಪ್ಪ ಅಂದರೆ, ವೃಶ್ಚಿಕ ರಾಶಿಗೆ ಚಂದ್ರ ಬಂದಾಗ ಬಹಳ ಮುಖ್ಯವಾಗಿ ಸ್ವಲ್ಪ ನಾವು ಏನಪ್ಪ ಅಂದರೆ 180 ಡಿಗ್ರಿಯಲ್ಲಿ ನಾವು ಸೂರ್ಯಚಂದ್ರರನ್ನು ನಾವು ಪರಿಗಣನೆಗೆ ತಗೊಂಡಾಗ ಯಾವ ಸಂದರ್ಭದಲ್ಲಿ ಈ ಒಂದು ವೃಶ್ಚಿಕ ರಾಶಿಗೆ 0 ಡಿಗ್ರಿಗೆ ಚಂದ್ರನ ಬರ್ತಾನೋ ಅಥವಾ ಸೂರ್ಯಚಂದ್ರರ ಮಧ್ಯದಲ್ಲಿ 0 ಡಿಗ್ರಿಗೆ ಅದು ಕನ್ಸಿಡರ್ ಆಗುತ್ತೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಕೃತಿಯಲ್ಲೇ ಏನಾದರೂ ಕೂಡ ಸಮಸ್ಯೆಗಳು ಕಾಡ್ತಕ್ಕಂಥದ್ದಾಗುತ್ತೆ. ಅದು ಏನಾದರೂ ಆಗಿರ್ಬೋದು. ಹಾಗಾಗಿ ಅದು ಅತಿವೃಷ್ಟಿನೂ ಆಗ್ಬೋದು, ಅನಾವೃಷ್ಟಿನೂ ಆಗ್ಬೋದು, ಕ್ಷಾಮವೂ ಆಗ್ಬೋದು, ದುರ್ಭಿಕ್ಷೆನೂ ಆಗ್ಬೋದು, ಏನಾದರೂ ನಡೀಬೋದು. ಯಾಕಂದರೆ ಪ್ರಕೃತಿಗೆ ಸಂಬಂಧ ಇರತಕ್ಕಂಥದ್ದು, ಭೂಮಿಗೆ ಸಂಬಂಧ ಇರತಕ್ಕಂಥದ್ದು. ಭೂಮಿಯ ಉಪಗ್ರಹ ಯಾವುದು? ಚಂದ್ರ. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಸೂರ್ಯನ ಉಪಗ್ರಹ ಭೂಮಿ ಆದರೆ ಭೂಮಿಯ ಉಪಗ್ರಹ ಚಂದ್ರನಾಗ್ತಾನೆ. ಈ ಒಂದು ಕಾಂಬಿನೇಷನ್ನು ಮುಖ್ಯವಾಗಿ ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಆಲೋಚನಾ ಪರವಾಗಿ ನಾವು ಮಾಡ್ತೀವಿ. ಹಾಗಾಗಿ ಇವತ್ತಿನ ಗ್ರಹಫಲಗಳನ್ನು ನೋಡಿದಾಗ ವಿಶೇಷವಾಗಿ ಗ್ರಹಗಳ ಪ್ರಾರ್ಥನೆ, ಗ್ರಹಫಲವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ. ಎಲ್ಲರೂ ನನ್ನೊಟ್ಟಿಗೆ ಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಂ ದುರ್ಗಾಯೇ ನಮಃ. ಕ್ಷೇತ್ರಪಾಲಕಾಯ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಮಿತ್ರರೊಟ್ಟಿಗೆ ಇವತ್ತಿನ ದಿವಸ ಗೊಂದಲಗಳಾಗ್ತಕ್ಕಂಥದ್ದಾಗಿರುತ್ತೆ. ಕಣ್ಣಿನ ಸಮಸ್ಯೆ ನಿಮ್ಮನ್ನು ಬಾಧಿಸ್ಬೋದಾಗಿರತಕ್ಕಂಥದ್ದು. ಗುಪ್ತರೋಗಾದಿಗಳು ಕೂಡ ನಿಮಗೆ ಒಳಸಂಚಿನಿಂದ ಏನಾದರೂ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಸಂದರ್ಭ. ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ. ಸೋದರರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ ಮನಸ್ತಾಪ ಬರ್ತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ಸಮಾಧಾನದಿಂದ ಎಲ್ಲವನ್ನು ಕೂಡ ಸಿದ್ಧಿಸಿಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಬಂಧುಗಳೊಟ್ಟಿಗೆ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಭೂವ್ಯಾಜ್ಯಾದಿಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಷಭ ರಾಶಿಯವರು ಸ್ವಲ್ಪ ಕಣ್ಣಿಗೆ ಸಮಸ್ಯೆ, ಹೃದಯ ಸಂಬಂಧಿತವಾದ ತೊಂದರೆ ಕೂಡ ನಿಮ್ಮನ್ನು ಬಾಧಿಸ್ಬೋದು. ಆರೋಗ್ಯದ ಕಡೆ ಗಮನವಹಿಸಿ. ಪುತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದು. ಹೊಸ ಹೊಸ ಆವಿಷ್ಕಾರಗಳಿಗೆ ಇವತ್ತಿನ ದಿವಸ ನೀವು ಆ ಚಾಲನೆ ಕೊಡ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರಕ್ಕೆ ಚಾಲನೆ ಕೊಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ವೃಷಭರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಗಣಪತಿಯ ಪ್ರಾರ್ಥನೆ, ಶನೈಶ್ಚರನ ದರ್ಶನ ಇನ್ನಷ್ಟು ಸನ್ಮಂಗಳ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ಮಿಥುನ ರಾಶಿಯ ಫಲವನ್ನು ನೋಡಿದಾಗ ವಸ್ತ್ರ ಆಭರಣಾದಿಗಳನ್ನು ಕೊಳ್ಳುವಂತಹ ಸುಯೋಗ ಇರತಕ್ಕಂಥದ್ದು. ಅನಿರೀಕ್ಷಿತ ಧನಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ದಂಪತಿಗಳ ಮಧ್ಯೆ ಸಾಮರಸ್ಯ ಸಿದ್ಧಿಸುವ ಹಾಗೆ ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ, ಆನಂದವನ್ನು ಕಾಣಬೇಕಾದರೆ ರಾಜರಾಜೇಶ್ವರಿ ತಾಯಿ ದುರ್ಗೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ
ಕಟಕರಾಶಿ ಪ್ರಯಾಣದಲ್ಲಿ ಎಚ್ಚರವಾಗಿರಿ. ಹಿತೈಷಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ತಾಯಿ ಆರೋಗ್ಯದ ಕಡೆ ಸ್ವಲ್ಪ ಗಮನವಹಿಸಿ. ಇವತ್ತಿನ ದಿವಸ ಏನಾದರೂ ನಿಮ್ಮ ಸೋದರಿಯರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕಟಕರಾಶಿಯವರು ಅನನ್ಯವಾಗಿ ಶ್ರದ್ಧಾಭಕ್ತಿಯಿಂದ ಕುಲದೇವರ ಪ್ರಾರ್ಥನೆ, ಗುರುಭ್ಯೋ ನಮಃ ಅಂತೇಳಿ ಗುರುವನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ನೀನು ಯಾರ ಜಾತಕದಲ್ಲಿ ಈ ಮಾತೃಶಾಪ ಇರುತ್ತೆ ಅನ್ನೋದ್ರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಜಿ, ಹಾಗೆ ಯಾರ ಜಾತಕದಲ್ಲಿ ಈ ಮಾತೃಶಾಪ ಇರುತ್ತೆ ಅನ್ನೋದಾಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಬೋಣ. ನಮಸ್ಕಾರ, ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ ಗುರುಜಿ, ಇನ್ನು ಜಾತಕದ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಈ ಮಾತೃಶಾಪ ಇದೆ ಅಥವಾ ಮಾತೃದೋಷ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ? ಅಥವಾ ಈ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಅನ್ನೋದು ತಕ್ಷಣದ ಒಂದು ಪ್ರಭಾವವನ್ನು ಬೀರುತ್ತಾ ಹೇಗೆ ಗುರುಗಳೇ? ನಾವು ಜಾತಕ ಪಕ್ಕಕ್ಕಿಡೋಣ, ಲೌಕಿಕವಾಗಿ ಮಾತನಾಡೋಣ. ವ್ಯಾವಹಾರಿಕವಾಗಿ ಮಾತನಾಡಿದಾಗ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ ಇರಬೇಕಾದ ಅವಿನಾಭಾವ ಸಂಬಂಧದಲ್ಲಿ ಎಲ್ಲಿ ಕಡಿತ ಉಂಟಾಗುತ್ತೋ ಅಲ್ಲಿ ಮಾತೃಶಾಪ ಇದೆ ಅಂತ ಫಿಕ್ಸ್. ಅದು ಬಹಳ ಮುಖ್ಯವಾಗಿ ಜಾತಕವನ್ನು ಗಮನಿಸಿದಾಗ ಚಂದ್ರನೊಟ್ಟಿಗೆ ಕುಜನು, ಚಂದ್ರನೊಟ್ಟಿಗೆ ರಾಹು, ಚಂದ್ರನೊಟ್ಟಿಗೆ ಶನಿ ಸಂಯೋಜನೆ ಬಂದು ಅದು ಯಾವ ಸ್ಥಾನದಲ್ಲಿದ್ದರೂ ಕೂಡ ಇದು ಮಾತೃವಿನ ಒಂದು ವಾತ್ಸಲ್ಯತೆ ಕಡಿಮೆ ಇರುತ್ತೆ. ಮಾತೃವಿನಿಂದ ಸಿಗಬೇಕಾದ ಸಹಕಾರ ಕಡಿಮೆ ಇರುತ್ತೆ. ಈಗ ಹಾಗಂತಾಗ ಆದಾಗ ತಾಯಿ ಎಲ್ಲೋ ಇರ್ತಾರೆ ಕೆಲಸ ನಿಮಿತ್ತವಾಗಿ, ಅಥವಾ ಮಕ್ಕಳೆಲ್ಲೋ ಇರ್ತಾರೆ. ಇದು ಕೂಡ ಒಂದು ರೀತಿಯಾದ ಶಾಪವೇ ಅಲ್ವಾ? ಸೊ ಹಾಗಾಗಿ ನಾವು ಊರು ಬಿಟ್ಟು, ತಾಯಿಯನ್ನು ಬಿಟ್ಟು ದೂರ ಇದ್ದು ನಮ್ಮ ಬದುಕಿಗೋಸ್ಕರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದಾಗಿಯೂ ಕೂಡ ಈ ನಾನು ತಿಳಿಸಿದ ಒಂದು ಗ್ರಹಗಳ ಸಂಯೋಜನೆ ಬಂದಾಗ ಈ ರೀತಿಯಾದಂಥ ಸಮಸ್ಯೆ ಬರುತ್ತೆ. ಮಾತೃ ಅಂತಕ್ಕಂಥ ಬಹಳ ಮುಖ್ಯವಾಗಿ ಇವಳಿಂದ ಸಮಸ್ಯೆಗಳೇನು ಬರುತ್ತಪ್ಪ ಅಂದರೆ, ಮಾತೃಶಾಪದಿಂದ ಏನು ಸಮಸ್ಯೆಗಳು ಬರುತ್ತಂದರೆ, ಮೊದಲನೇದಾಗಿ ತಾಯಿ ಸುಖ ಕಡಿಮೆ ಆಗುತ್ತೆ. ದ್ವಿತೀಯ ಭಾವ, ಚತುರ್ಥ ಭಾವಕ್ಕೇನಾದರೂ ಈ ಎರಡು ಭಾವಗಳು ಕೆಟ್ಟಿದ್ದು, ಎರಡನೇ ಭಾವ ಲಗ್ನ ದ್ವಿತೀಯ ಭಾವ, ಲಗ್ನ ಚತುರ್ಥ ಭಾವ, ಈ ಚತುರ್ಥ ಭಾವಾಧಿಪತಿ ಸುಖಾಧಿಪತಿ, ಗೃಹಾಧಿಪತಿ, ಮಾತೃಧಿಪತಿ ಇದೆಲ್ಲ ಕೂಡ ನಾಲ್ಕನೇ ಭಾವಾಧಿಪತಿ ಆಗಿದ್ದು ಅವನೇನಾದರೂ ದುಸ್ಥಾನಗಳಾದ 6, 8, 12ನೇ ಮನೆಗಳಲ್ಲಿ ಇದ್ದಾಗ ಅವನೇನಾಗುತ್ತೆ, ತಾಯಿಯ ಶಾಪಕ್ಕೆ ಗುರಿ ಆಗ್ತಾನೆ. ಇದರಿಂದ ಏನಾಗುತ್ತೆ, ಸಂತಾನ ವಿಳಂಬ ಆಗುತ್ತೆ. ಶತ್ರುಗಳು ಹೆಚ್ಚಿನ ರೀತಿಯಲ್ಲಿ ಇರ್ತಾರೆ. ಯಾಕಂದರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರಲ್ಲ. ಯಾವಾಗ ಮನುಷ್ಯನಿಗೆ ಮಾರ್ಗದರ್ಶನದ ಕೊರತೆ ಉಂಟಾಗುತ್ತೋ ಅವನ ಬದುಕು ಡೋಲಾಯ ಸ್ಥಿತಿ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ಸರಿತೂಗದಲ್ಲಿ ಅಂದರೆ ಸನ್ಮಾರ್ಗದಲ್ಲಿ ನಡೀತಾ ಇಲ್ವಂದ್ರೆ ಇರ್ಬೋದಿಲ್ಲ ಅಂತ ಹೇಳ್ತಿಲ್ಲ. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗಮನಿಸಿದಾಗ ಒಂದಿಬ್ಬರಷ್ಟೇ ಅದರಲ್ಲಿ ಸುಖವನ್ನು ಕಾಣ್ತಾರೆ. ಮಿಕ್ಕಿದವರೆಲ್ಲ ಅಸುಖದಲ್ಲಿ ಕಾಣ್ತಾ ಇರತಕ್ಕಂಥವ್ರು ಆಗ್ತಾರೆ. ಮದುವೆ ವಿಳಂಬ ಆಗುತ್ತೆ, ಸಂತಾನದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ಶ್ವಾಸಕೋಶ ಸಂಬಂಧಿತವಾದದ್ದು ಕೂಡ ಮಾತೃಶಾಪದಿಂದ ಈಗ ನಾವು ತುಂಬ ಜನಕ್ಕೆ ಇವತ್ತಿನ ಕಾಲಮಾನಕ್ಕೆ ತುಂಬ ನಾವು ಅಲರ್ಜಿಯನ್ನು ಕಾಣ್ತಾ ಇದ್ದೀವಿ. ಇದೂ ಕೂಡ ಒಂದು ಪ್ರಮುಖವಾದ ಕಾರಣ. ಮಾತೃಶಾಪ ಇದ್ದಂಥವ್ರಿಗೆ ಶ್ವಾಸಕೋಶ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ತಾಯಿಯ ಸಂಪರ್ಕ ಇದೆ. ಯಾಕೆಂದರೆ ತಾಯಿ ನಮ್ಮ ಜಗತ್ತಿಗೆ ಕರ್ಕೊಂಡು ಬಂದಿರತಕ್ಕಂಥವಳು. ಅವಳೇ ದುಃಖದಲ್ಲಿದ್ದಾಗ ಶಾರೀರಿಕ ಸಮಸ್ಯೆ ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮುಖ್ಯವಾಗಿ ನಿದ್ರಾಹೀನತೆ ಬರುತ್ತೆ. ನಾವು ತುಂಬ ಜನ ನೋಡಿರ್ತೀವಿ, ತುಂಬ ಯಾಕಂದರೆ ಅವ್ರ ಸಂಪಾದನೆಯಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ, ನಿದ್ರೆ ಅಂತಕ್ಕಂಥದ್ದು ಕೊರತೆ ಆಗುತ್ತೆ. ಇದಕ್ಕೂ ಕೂಡ ಮಾತೃಶಾಪವೇ ಕಾರಣ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಮಧುಗಿರಿಯಿಂದ ಗಂಗಾಧರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗಂಗಾಧರ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮನೆ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? 15. ಓಕೆ, ಗುರು ಹೇಳಿದರೆ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ, ಹೇಗಿದ್ದೀರಾ? ನಾವು ಸಣ್ಣದಾಗೆ ಸ್ವಲ್ಪ ಯಾಕೆ ಆರೋಗ್ಯ ಚೆನ್ನಾಗಿತ್ತು, ಈಗ ಆರಾಮಾಗಿದ್ದೀನಿ. ಆರೋಗ್ಯ ಸಮಸ್ಯೆನೇ, ನಾನು ಅದನ್ನೇ ಕೇಳ್ತಾ ಇದ್ದೆ, ಅದಕ್ಕೋಸ್ಕರನೇ ಕೇಳಿದ್ದು ಹೇಗಿದ್ದೀರಾ ಅಂತ. ಯಾಕೆಂದರೆ ಇದು ಶರೀರದಲ್ಲೇ ಹುಟ್ಟಿರ್ತಕ್ಕಂಥ ರೋಗ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹ್ಞೂ ಸ್ವಾಮಿ. ದಪ್ಪಕ್ಕಿದ್ದೀರಾ, ಸಣ್ಣಕ್ಕಿದ್ದೀರಾ? ಮೀಡಿಯಂ ಆಗಿದ್ದೀನಿ, 55 kg ಇದ್ದೀನಿ ಅಷ್ಟೇ. 55 kg ಅಂದರೆ ಮೀಡಿಯಮ್ ಏನಲ್ಲ, ಹಾಂ, ಲೋವರ್. ಅದು 60-65, ಯಾಕೆಂದರೆ ಪುರುಷನ ಒಂದು 60-65 kg ಮೇಲಿದ್ದರೆ ಮಾತ್ರ ಅವನಿಗೆ ಸದೃಢತೆ ಇರುತ್ತೆ ಅಂತಕ್ಕಂಥದ್ದು. ಅದೇ ನಿಮ್ಮದು ದೇಹ ಕೃಶ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ ನೀವು ತಿಳಿಸಿದಂಥ ಸಂಖ್ಯೆಗೆ ಅನುಸಾರವಾಗಿ. ಏನಪ್ಪ ಅಂದರೆ ಸ್ವಲ್ಪ ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ನಿಮ್ಮ ಮೇಲೆ ಆಗಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಆಗಿದೆಯಾ? ನನಗೆ 62 ವರ್ಷ ಸ್ವಾಮಿ. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗವ್ರೆ. ಮಗಳಿಗೆ ಒಂದು ಮದುವೆ ಸೆಟ್ ಆಗ್ತಾ ಇಲ್ಲ. ಅಲ್ಲ, ಅವರ ಒಡನಾಟ ಚೆನ್ನಾಗಿದೆಯಾ? ಯಾರು ಅಣ್ಣ ತಮ್ಮಳಲ್ಲ? ಹಾಂ,
ಅಲ್ಲಲ್ಲ ಮಕ್ಕಳ ಮಕ್ಕಳೆಲ್ಲ ಚೆನ್ನಾಗಿದ್ದೀವಿ ಸರ್. ನೀವು ಅವ್ರ ಒಡನಾಟ ಚೆನ್ನಾಗಿದೆ, ಒಳ್ಳೆ ವಿದ್ಯಾವಂತರು ಇದ್ದಾರಲ್ವಾ? ಹೌದೌದೌದು. ಮನೆ ದೇವರ ಅನುಗ್ರಹ ಚೆನ್ನಾಗಿದೆ. ಸ್ವಲ್ಪ ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೃತ್ರಿಮ ದೋಷ ಅಂತಕ್ಕಂಥದ್ದು ಕಾಣ್ತಾ ಇದೆ. ನೀವು ವೈಯಕ್ತಿಕವಾಗಿ ನಮ್ಮನ್ನು ಸಂದರ್ಶಿಸಿ ಸೂಕ್ತ ಪರಿಹಾರ ಕೊಡ್ತೀನಿ. ಓಕೆ, ಧನ್ಯವಾದಗಳು ಗಂಗಾಧರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡುವುದಾದರೆ? ಮುಂದಿನ ರಾಶಿ ಸಿಂಹರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಪಶು ಪಕ್ಷಿಗಳ ಕ್ರಯ ವಿಕ್ರಯಾದಿಗಳು ಪ್ರಾಣಿಪ್ರಿಯರಿಗೆ ಶುಭಪ್ರದವಾಗಿರತಕ್ಕಂಥದ್ದು. ಇನ್ನು ಕಲೆಗೆ ಸಂಬಂಧಪಟ್ಟ ಹಾಗೆ ಕಲೆಯನ್ನು ಕೂಡ ಇವತ್ತಿನ ದಿವಸ ವೃದ್ಧಿಸುವ ಹಾಗೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಗಣ್ಯ ವ್ಯಕ್ತಿಗಳ ಭೇಟಿಯಾಗ್ತಕ್ಕಂಥದ್ದು, ಇನ್ನು ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಇವತ್ತಿನ ದಿವಸ ಶುಭಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ವಿದೇಶ ಪ್ರಯಾಣಕ್ಕೂ ಕೂಡ ಇವತ್ತಿನ ದಿವಸ ಇದ್ದಂಥ ಅಡೆತಡೆಗಳಿಂದ ಮುಕ್ತಿಯನ್ನು ಕಾಣುವಂತಹ ಸುಯೋಗ. ಸ್ಥಿರಾಸ್ತಿಗಳ ಮೇಲೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಕನ್ಯಾ ರಾಶಿಯವರು. ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ದುರ್ಗೆಯ ಪ್ರಾರ್ಥನೆ, ದುರ್ಗಾಯೈ ನಮಃ ಅಂಥೇಳಿ ದುರ್ಗೆಯ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಪರಸ್ಪರರ ಅಂದರೆ ಮಿತ್ರರೊಟ್ಟಿಗೆ ಪರಸ್ಪರರ ಅನ್ಯೋನ್ಯತೆ ಭಾವ ಬೆಳೆಯತಕ್ಕಂಥದ್ದು. ಹೆಂಡತಿ ಗಂಡರ ಮಧ್ಯದಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಮರಸ್ಯದ ಕೊರತೆ ಇವತ್ತಿನ ದಿವಸ ನೀಗುವಂಥದ್ದಾಗಿರುತ್ತೆ. ಸಾಲಬಾಧೆಯಿಂದ ನಿವೃತ್ತಿ ಆಗ್ತಕ್ಕಂಥ ಸುಯೋಗ ಇವತ್ತಿನ ದಿವಸ. ವಿಶೇಷವಾಗಿ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬರಬಹುದು, ಆದರೆ ತಾಯಿಯೊಟ್ಟಿಗೆ ಸಮಾಲೋಚಿಸಿ ಎಲ್ಲವನ್ನು ಕೂಡ ಸಿದ್ಧಿಸಿಕೊಳ್ಳುವಂಥ ಸುಯೋಗ ಇರತಕ್ಕಂಥದ್ದು ಇವತ್ತಿನ ದಿವಸ ತುಲಾರಾಶಿಯವರು. ವಿಶೇಷವಾಗಿ ಪಾರ್ವತಿಯ ದರ್ಶನ, ಪಾರ್ವತಿಯ ಪ್ರಾರ್ಥನೆ, ಚಾಮುಂಡೇಶ್ವರಿಯ ದರ್ಶನ, ಚಾಮುಂಡೇಶ್ವರಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸ್ವಲ್ಪ ಅಲರ್ಜಿ ಸಂಬಂಧಿತವಾದ ತೊಂದರೆ, ಕಣ್ಣಿಗೆ ಸಂಬಂಧಿತವಾದ ತೊಂದರೆ, ತಲೆಗೆ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದು. ಗಣ್ಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಹಿತೈಷಿಗಳಿಂದ ಏನಾದರೂ ಇವತ್ತಿನ ದಿವಸ ಉಪದೇಶ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ರಾಮಚಂದ್ರನ ದರ್ಶನ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮಃ ಅಂತೇಳಿ ರಾಮನ ಧ್ಯಾನ, ರಾಮನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಗುರುಜಿ ನೀವು ಮಹೇಂದ್ರ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಅವರೇ. 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 6 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಗಿದ್ದೀರಾ? ಏನು ನಿಮ್ಮ ಏಜ್ ಏನು? ನನ್ನ ಏಜ್ 51 ಗುರುಜಿ. ಗುರುಗಳ ಯಾರೋ ಸಂಪರ್ಕದಿಂದ ದೂರ ಆಗಿದ್ದೀರಲ್ವಾ? ಗುರುಗಳ ಸಂಪರ್ಕದಿಂದ ಯಾರು ದೂರ ಆಗಿಲ್ಲ. ಯಾವ ಗುರುವನ್ನು ಆಶ್ರಯಿಸ್ತಾ ಇದ್ರಿ? ಗುರುಗಳ ಸನ್ನಿಧಾನಕ್ಕೆ ಹೋಗ್ತಿದ್ರೆ ಎಲ್ಲಾದರೂ? ಇಲ್ಲ ಸ್ವಾಮಿ, ಗೊತ್ತಿರಲಿಲ್ಲ. ಗುರುವಿಗೆ ಈಗ ಗಾಣಗಾಪುರ ದತ್ತಾತ್ರೇಯರ ಸನ್ನಿಧಾನ ಅಥವಾ ಶಿರಡಿ ಸಾಯಿಬಾಬರ ಸನ್ನಿಧಾನ, ರಾಘವೇಂದ್ರ ಸ್ವಾಮಿ ಸನ್ನಿಧಾನ, ನಮ್ಮ ಕ್ಷೇತ್ರದಲ್ಲಿರ್ತಂಥ ಯಾವುದಾದ್ರೂ ಅಂದರೆ ಗುರುವಿನ ಅನುಗ್ರಹ ಕಡಿಮೆ ಇದೆ. ಏನು ಪ್ರಶ್ನೆ ನಿಮ್ಮದು? ಸ್ವಾಮಿ, ನನಗೊಂದು ಸ್ವಲ್ಪ ಮನೆ ಕಟ್ತಾ ಇದ್ದೀನಿ. ಮನೆ 4 ವರ್ಷ ಆಗದೆ. ಕೆಲಸ ಮಾಡೋರು ಬರ್ತಾರೆ, 2 ತಿಂಗಳು ನಿಲ್ಸ್ಬಿಟ್ಟು ಹೋಗ್ತಾ ಇದಾರೆ. ಏನಾಗಿದೆ ಅಂತ ಗೊತ್ತಾಯ್ತಿಲ್ಲ ನನಗೆ. ಆಮೇಲೆ ವ್ಯವಹಾರದಲ್ಲಿ ಒಂದು ಸ್ವಲ್ಪ ನನಗೆ ಹಣಕಾಸಲ್ಲಿ ಭಾಳ ತೊಂದರೆ ಆಗಿದೆ. ಅದಕ್ಕೋಸ್ಕರ ಕೇಳೋಣ ಅಂತ ಫೋನ್ ಮಾಡೋದು. ಎಲ್ಲಿಂದ ಕರೆ ಮಾಡ್ತಾ ಇರೋದು ನೀವು? ಇಲ್ಲಿ ಬೆಂಗಳೂರು ಭರತ್ ನಗರ ಸೆಕೆಂಡ್ ಸ್ಟೇಜ್. ನೀವೊಂದು ಕೆಲಸ ಮಾಡಿ, ನೀವು ಭರತ್ ನಗರದಲ್ಲಿರೋದಾ? ಹೌದೌದು. ನಿಮಗೆ ತೀರ್ಥಹಳ್ಳಿ ಹತ್ರ ವರದಳ್ಳಿ ಅಂತೇಳಿ ಶ್ರೀಧರ ಆಶ್ರಮ ಇದೆ. ಓಕೆ. ಅನನ್ಯವಾಗಿ ಹೋಗಿ ಗುರುಗಳನ್ನು ದರ್ಶನ ಮಾಡಿಕೊಂಡು ಒಂದು ರಾತ್ರಿ ಅಲ್ಲೇ ಇದ್ದು ಅಲ್ಲಿಂದ ನೀರು ತೊಗೊಂಡು ಬಂದು ನಿಮ್ಮ ಮನೆ ಕಟ್ತಾ ಇರ್ತಕ್ಕಂಥ ಮನೆ ಮೇಲೆ, ಮನೆ ಸುತ್ತು ಅಥವಾ ಸಿಮೆಂಟ್ಗೋ ಅಥವಾ ನಿಮ್ಮ ಆ ಒಂದು ಕ್ಷೇತ್ರದಲ್ಲಿ ಅದನ್ನು ಹಾಕುವಂಥ ವ್ಯವಸ್ಥೆ ಮಾಡಿ, ಎಲ್ಲಾದರೂ ಒಂದು ಬಾಟ್ಲಲ್ಲಿ ಹಾಕಿ ಈಶಾನ್ಯ ಮೂಲೆಯಲ್ಲಿ ನಿಮ್ಮ ಮನೆ ಕಟ್ಟುವಂಥ ಜಾಗದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ತಂದಿರತಕ್ಕಂಥ ನೀರನ್ನು ನೀವು ಅಲ್ಲಿಟ್ಟು, ಮತ್ತು ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ನಿಮ್ಮ ಸ್ಕೆಚ್ಚನ್ನು ಕಳಿಸ್ಕೊಡಿ ನಮಗೆ. ನಾನು ಅದನ್ನು ನೋಡಿ ನಿಮ್ಗೆ ಸೂಕ್ತ ಪರಿಹಾರ ಕೊಡ್ತೀನಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಮಹೇಂದ್ರ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ? ಇನ್ನು ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ದಂಪತಿಗಳ ಮಧ್ಯದಲ್ಲಿ ಏನಾದರೂ ಕೂಡ ಸಾಮರಸ್ಯದ ಕೊರತೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಸರ್ಕಾರದ ಭೀತಿ ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು, ಟ್ಯಾಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ರೀತಿಯಾಗಿ ಏನಾದರೂ ಸ್ವಲ್ಪ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರ ಅನನ್ಯವಾಗಿ ಕುಲಗುರುಗಳ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ತಂದೆ ತಾಯಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ತಂದೆ ತಾಯಿಯರನ್ನು ಸ್ಮರಣೆ ಮಾಡಿಕೊಳ್ಳಿ. ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ
ಮಕರ ರಾಶಿ ಭೂ ವ್ಯವಹಾರಾದಿಗಳಲ್ಲಿ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಗೊಂದಲಗಳು ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ಇನ್ನು ಏನಾದರೂ ಶಸ್ತ್ರಚಿಕಿತ್ಸೆಗೆ ಒಳಗಾಗತಕ್ಕಂಥದ್ದಾಗಿರ್ತೀರಾ, ಸ್ವಲ್ಪ ಎಚ್ಚರವಾಗಿರಿ. ಆರೋಗ್ಯದ ಕಡೆ ಗಮನವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮನ್ನು ನೀವು ನಂಬಿದ್ದೆ ಆದರೆ ಖಂಡಿತ ಎಲ್ಲವೂ ಕೂಡ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ದೇವರ ಪ್ರಾರ್ಥನೆ, ಗುರುಗಳ ಅನುಗ್ರಹ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಸಾರಿಗೆದಾರರಿಗೆ ಅಂದರೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸಾಂಸಾರಿಕ ಜೀವನ ಸುಖಮಯವಾಗಿರತಕ್ಕಂಥದ್ದು. ಅದರಲ್ಲೂ ಕೂಡ ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ತೆರಳತಕ್ಕಂಥದ್ದು. ಸ್ವಲ್ಪ ನೀರಿನ ಸಮೀಪಕ್ಕೆ ಹೋದಾಗ ಸ್ವಲ್ಪ ಎಚ್ಚರವಾಗಿರಿ ಇವತ್ತಿನ ದಿವಸ ಕುಂಭರಾಶಿಯವರು. ವಿಶೇಷವಾಗಿ ಇವತ್ತಿನ ದಿವಸ ಗಣ್ಯ ವ್ಯಕ್ತಿಗಳ ಭೇಟಿ ಆಗ್ತಕ್ಕಂಥ ಸುಯೋಗ. ಸಿನಿ ರಂಗದವರಿಗೆ ಶುಭಪ್ರದವಾಗಿರತಕ್ಕಂಥದ್ದು. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ, ಗಣಪತಿಯೇ ನಮಃ ಅಂತೇಳಿ ಆ ಒಂದು ಗಣನಾಥನ ಸ್ಮರಣೆಯಿಂದ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಆಸ್ತಿ ಖರೀದಿಸುವಂಥ ಅಥವಾ ಸೈಟ್ ತೊಗೊಳ್ಬೇಕು ಅಂದ್ಕೊಂಡಿರ್ತೀರಾ, ಮನೆ ತೊಗೊಳ್ಬೇಕು ಅಂದ್ಕೊಂಡಿರ್ತೀರಾ, ಈ ರೀತಿಯಾದಂಥ ಕಾರ್ಯಾದಿಗಳಲ್ಲಿ ವಿಳಂಬ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಇದು ವಿಶೇಷವಾಗಿ ಇವತ್ತಿನ ದಿವಸ ಯಾರಾದರೂ ಒಬ್ಬರು ನಿಮ್ಮನ್ನು ಅನುಸಂಧಾನ ಮಾಡಿ ನಿಮ್ಮ ಹತ್ರ ಬಂದು ಅದಕ್ಕೆ ಉಪಕಾರವನ್ನು ಮಾಡಬೇಕು ಅಂದ್ಕೊಂಡು ಬಂದಾಗ ನೀವು ಅವರಿಂದ ದೂರ ಆಗುವಂಥ ಕೆಲಸ ಆಗ್ತೀರಾ. ಇವತ್ತಿನ ದಿವಸ ಅದರೊಟ್ಟಿಗೆ ಸ್ವಲ್ಪ ಲಕ್ಷ್ಯ ವಹಿಸಿ. ವಿನಾಕಾರಣ ಮಾತಿನ ಚಕಮಕಿ ನಡೆಯತಕ್ಕಂಥದ್ದು. ಮಾರ್ಗ ಮಧ್ಯದಲ್ಲಿ, ರಸ್ತೆ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ರಾಜರಾಜೇಶ್ವರಿಯ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಓಕೆ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಾಗರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್. ಎಲ್ಲಿಂದ ಕರೆ ಮಾಡ್ತಾರೆ? ನಾನು ಇಲ್ಲಿ ಕೆಂಗೇರಿ ಹತ್ರ ಉಳ್ಳಾಳಲ್ಲಿ ಉಪಕಾರ ಲೇಔಟ್ ಅಂತಿದೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ನಂಬರ್ ಅನ್ನ ಆಯ್ಕೆ ಮಾಡಿ. ನನ್ನ ನಂಬರು 7. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಸರ್, ಎಷ್ಟು ಜನ ಮಕ್ಕಳು? ಗುರುಜಿ, ನನಗೆ ಒಬ್ಳ ಮಗಳು ಈಗ 3ನೇ ಕ್ಲಾಸ್ ಓದ್ತಾ ಇದ್ದಾಳೆ. 2ನೇ ಕ್ಲಾಸ್ ಪಾಸ್ ಆಗಿ 3ನೇ ಕ್ಲಾಸ್. ಆರೋಗ್ಯವಾಗಿ ಈಗ 60 ವರ್ಷ 8 ತಿಂಗಳು ನಿಮಗೆ. ಅಲ್ಲಿ ಅದ್ರ ಅಂದರೆ ನಾನು ಅದಕ್ಕೆ ಕೇಳಿದ್ದು, ಮಕ್ಕಳು ಇದ್ದಾರಾ ಅಥವಾ ಏನಾದರೂ ಆರೋಗ್ಯಕರವಾಗಿದ್ದಾರೆ? ಮಗಳು ಹುಟ್ಟಿದಾಳೆ. ತಾಯಿ ಒಳ್ಳೇದು ಮಾಡಲಿ. ನಮ್ಮ ಕುಟುಂಬದಲ್ಲಿ ಮಾತನಾಡಿ. ಏನಿಲ್ಲ ಗುರುಜಿ, ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ, ಮನೆಯವರು ಚೆನ್ನಾಗಿದ್ದಾರೆ. ನಾನು ರಿಟೈರ್ಡ್ ಆಗಿದ್ದೀನಿ. ಈಗ ರೈಲ್ವೆಗೆ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಗೌರ್ಮೆಂಟ್ ಕೆಲಸದಲ್ಲಿ ನಾನು BEM ಅಲ್ಲಿ ಇದ್ದೆ. ಆಮೇಲೆ ಫ್ರಾನ್ಸ್ ಕಂಪನಿ ಅಲ್ಸ್ಟಾಮ್ ಅಲ್ಲಿ ಇದ್ದೆ. ಈಗ ಈಗೀಸ್ ಅಂತ ಇನ್ನೊಂದು ಫ್ರಾನ್ಸ್ ಕಂಪನಿ, ಅಲ್ಲಿ ತಿಂಗಳಿಗೆ 15 ದಿವಸ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದು ಫುಲ್ ಟೈಮ್ ಆಗುತ್ತಾ ಅನ್ನೋದು ಒಂದು ವಿಷಯ. ಈಗ ನನಗೆ ನಂದು ಮಕರ ರಾಶಿ, ಶ್ರವಣ ನಕ್ಷತ್ರ, ಗುರುಬಲ ಇಲ್ಲ. ಈಗ ಜೂನ್ ಇಂದ ಗುರುಬಲ ಬರುತ್ತೆ. ಜೂನಿಂದ ಬರುತ್ತೆ. ತಂದೆ ತಾಯಿಗಳ ಅನುಗ್ರಹ ಚೆನ್ನಾಗಿದೆ. ಆದರೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸದಲ್ಲಿ ನೀವು ಕೇಳಿದಂಥ ಪ್ರಶ್ನೆ ಸ್ವಲ್ಪ ವಿಳಂಬ ಅಂತಕ್ಕಂಥದ್ದು ತೋರಿಸ್ತೆ. ಆಗಲ್ಲ ಅಂತಲ್ಲ, ಈ ಪ್ರಯತ್ನ ಬಿಟ್ಟು ಇನ್ನೂ ಒಂದು ಪ್ರಯತ್ನದಲ್ಲಿ ಆಗ್ಬೋದು. ಈ ಪ್ರಯತ್ನದಲ್ಲಿ ಸ್ವಲ್ಪ ಕಷ್ಟ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ತಂದೆ ತಾಯಿಗಳ ಅನುಗ್ರಹ ತುಂಬ ಚೆನ್ನಾಗಿದೆ ನಿಮಗೆ. ಯಾಕಂದರೆ ಒಂದು ಸೌಜನ್ಯದ ಬದುಕು, ಒಂದು ಸಮೃದ್ಧವಾದ ಬದುಕು ಸಿಗಬೇಕಾದ್ರೆ, ಅದು ಆನಂದ ಕಾಣಬೇಕಾದ್ರೆ ಒಂದು ಏನೋ ಪೂರ್ವಜರ ಒಂದು ಅನುಗ್ರಹ ಇರಬೇಕಾಗುತ್ತೆ. ಹಾಗಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಕೆಲಸದಲ್ಲಿ ಅನುಕೂಲಕರವಾಗಬೇಕಂದ್ರೆ ಸ್ವಲ್ಪ ಗುರುಗಳನ್ನು ಅನನ್ಯವಾಗಿ ಹಿಡ್ಕೊಳ್ಳಿ. ಗುರುವಿನ ಪ್ರಾರ್ಥನೆ ಮಾಡಿ. ಪ್ರತಿ ಗುರುವಾರ ನಿಮಗೆ ಸಾಧ್ಯ ಆದರೆ ಎಲ್ಲಾದರೂ ಗುರುಗಳ ಸನ್ನಿಧಾನದಲ್ಲಿ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಸೇವೆ ಮಾಡಿ. ಅಂದರೆ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೋ, ಅಲ್ಲಿ ಹೊರಗಡೆ ಅಶಕ್ತರಾಗಿ ನಿಂತ್ಕೊಂಡಿರ್ತಕ್ಕಂಥವ್ರಿಗೂ ಏನಾದರೂ ಸಣ್ಣ ಪುಟ್ಟದಾದಂಥ ಸಹಾಯ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇದು ಸಾಕಷ್ಟು ಜನ ಅರಿಯದೇನೋ ಅಥವಾ ಅರಿತೋ ತಾಯಿಗೆ ದ್ರೋಹ ಬಗೆದವರು ಆ ಪಾಪದಿಂದ ಮುಕ್ತಿ ಹೊಂದೋದು ಹೇಗೆ ಗುರುಗಳೇ? ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ನಾವು ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆಯಪ್ಪ ಅಂದರೆ, ನಿಮಗೆ ಎಲ್ಲಿ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ಮನಸ್ಸಿನ ಮೇಲೆ ಹುಟ್ಟುತ್ತೋ ಅಲ್ಲೇ ಅದಕ್ಕೆ ಪ್ರಾಯಶ್ಚಿತ್ತ ಆಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ಇದೆ. ಹಾಗಾಗಿ ಈ ಮನುಸ್ಮೃತಿ ಕೂಡ ನಮ್ಗೆ ಏನು ಹೇಳುತ್ತಪ್ಪ ಅಂದರೆ, ಮನಸ್ಸಿನ ಮೇಲೆ ಬೀರಬಹುದಾದಂಥ ನಕಾರಾತ್ಮಕ ಗುಣಗಳನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿಕೊಂಡಾಗ ಅದು ತನ್ನ ಬೆಳವಣಿಗೆಯಿಂದ ಅವನ ವ್ಯಕ್ತಿತ್ವವನ್ನು ಬದಲಿಸುತ್ತೆ. ಹಾಗಾಗಿ ತಾಯಿ ಶಾಪಕ್ಕೆ ಗುರಿಯಾದಂಥವರು ಯಾವುದೇ ಕಾರಣಕ್ಕೂ ಇದರಿಂದ ಮುಕ್ತಿ ಪಡಿಬೇಕಾದ್ರೆ ತಾಯಿ ಹತ್ರನೇ ಸ್ಮರಣೆ ಮಾಡಬೇಕು. ತಾಯಿಯನ್ನೇ ನೀವು ಅವಳ ಆಶ್ರಯವನ್ನೇ ಪಡಿಬೇಕು. ತಾಯಿ ಇಲ್ಲ ಅಂತ ಆದವರು ಕೂಡ
ತಾಯಿಯನ್ನು ಅನನ್ಯವಾಗಿ, ಯಾಕೆಂದರೆ ಜಗತ್ತಿಗೆ ಕರ್ಕೊಂಡು ಬಂದಿರತಕ್ಕಂಥ ಜಗದಂಬೆ ಅವಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಗೋಸೇವೆಯನ್ನು ಮಾಡಿ, ಅನಾಥಾಶ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ನಿಮಗೆ ಅವ್ರಿಗೇನಾದರೂ ಈಗ ಮಾಂಗಲ್ಯ ಭಾಗ್ಯಕ್ಕೆ ಮದುವೆ ಆಗ್ತಾ ಇದ್ದ ಸಂದರ್ಭದಲ್ಲಿ ನಿಮ್ಮ ಶಕ್ತಿಯಾನುಸಾರದಲ್ಲಿ ಅವ್ರಿಗೆ ಸಹಾಯ ಮಾಡಿ, ಮತ್ತು ಸನ್ಮಾರ್ಗದೊಳಗೆ ಮನಸ್ಸನ್ನು ಯಾವತ್ತೂ ಕೂಡ ಸ್ಥಿಮಿತವಾಗಿಟ್ಕೊಳ್ಳಿ, ಚಂಚಲ ಮನಸ್ಸನ್ನು ಮಾಡ್ಕೊಳ್ಬೇಡಿ. ಇದು ಏನಪ್ಪ ಅಂದರೆ, ತಾಯಿ ಯಾವಾಗ ತನ್ನ ಆಕಾರವನ್ನು ನಮಗೆ ಕೊಟ್ಟು ಮನಸ್ಸನ್ನು ನಮಗೆ ಇಟ್ಟು ಅವಳು ಹೋಗ್ತಾಳೆ. ಅವಳು ಯಾಕೆಂದರೆ ನಾವು ಯಾರು ಕೂಡ ಈ ಒಂದು ಜಗತ್ತಿನಲ್ಲಿ ನಾವು ಸ್ಥಿರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಅನುಗ್ರಹ ಪ್ರಾರ್ಥನೆ ನಿಮಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಪ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃಶಾಪ ಅಂದರೆ ಏನು, ಮಾತೃಶಾಪಕ್ಕೆ ತುತ್ತಾಗಿರೋರು ಆ ಪಾಪದಿಂದ ಹೊರಗೆ ಬರೋದು ಹೇಗೆ, ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.